ಇಡ್ಲಿ ಸಾಂಬಾರ್ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರ್ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಬೋದು. ಈ ರೀತಿ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ಕೊಟ್ರೆ ಮಕ್ಕಳು ಮನೇಲಿರೋರು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನು ಇಡ್ಲಿ ಸಾಂಬಾರ್ ಹೋಟೆಲ್ ಇಂದ ತಂದಿರೋ ಅಷ್ಟು ಟೇಸ್ಟಿ ಆಗಿರುತ್ತೆ. ಹೋಟೆಲ್ ಇಂದ ತಿನ್ಬೇಕು ಅನ್ನೋ ಆಸೆನೆ ಬಿಟ್ಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಈ ರೀತಿಯಾದಂತ ಇಡ್ಲಿ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣವಾ. ಎಲ್ಲರಿಗೂ ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅನದರ್ ಫೇಮಸ್ ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರ್. ಈ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ 1 ಬಟ್ಲಾಗೋಷ್ಟು ತೊಗರಿ ಬೇಳೆನ ಹಾಕೊಂಡು ಅದಕ್ಕೆ ಬೇಕಾಗುವಷ್ಟು ನೀರು, ಉಪ್ಪು, ಚಿಟಿಕೆಯಷ್ಟು ಅರಿಶಿಣ, 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಲಿಡ್ ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ 2 ವಿಷಲ್ ಕೂಗಿಸ್ಕೊಳ್ಳಿ. ಮಸಾಲಾ ರುಬ್ಕೊಳ್ಳಕ್ಕೆ ಒಂದು ಬಾಣ್ಲಿಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನ ಬೇಳೆ, ಅರ್ಧ ಸ್ಪೂನ್ ಮೆಣಸು ಇಷ್ಟನ್ನು ಹಾಕಿ ಡ್ರೈ ರೋಸ್ಟ್ ನ ಮಾಡ್ಕೊಳ್ಳಿ. 3 ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಕೊನೆಯದಾಗಿ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೊಂಡಿದೀನಿ. ಧನಿಯಾ ಕಾಳುಗಳಿದ್ರೆ ಧನಿಯಾ ಕಾಳು ಹಾಕೊಳ್ಳಿ. ನನ್ನ ಹತ್ರ ಧನಿಯಾ ಕಾಳು ಇಲ್ಲ ಅಂತ ಹೇಳಿ ಧನಿಯಾ ಪುಡಿನ ಹಾಕೊಂಡು 5 ಸ್ಪೂನ್ ಆಗೋಷ್ಟು ಹಸಿ ತೆಂಗಿನ ತುರಿನ ಹಾಕೊಂಡು ಅದನ್ನು ಕೂಡ ಕೈಯಾಡ್ಕೊಂಡು ಸ್ಟವ್ ನ ಆಫ್ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಬಿ ಸೈಡಿಗೆ ಎತ್ತಿಟ್ಕೋಬೇಕು. ಈ ಮಸಾಲಾನ ಏನ್ ರುಬ್ಕೋತೀವಲ್ವಾ ಇದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ತುಂಬಾ ರುಚಿ ಕೊಡೋದು ಹಾಗೆ ಒಂದು ಟೆಕ್ಸ್ಚರ್ ಕೊಡೋದು ಈ ಮಸಾಲಾನೇ ಈ ಇಡ್ಲಿ ಸಾಂಬಾರಿಗೆ. ಇವಾಗ ರುಬ್ಬಿ ಸೈಡಿಗೆ ಎತ್ತಿಟ್ಕೊಂಡಿದೀನಿ. ಹಾಗೆ ಒಂದು ಪಾತ್ರೆಗೆ 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದೀನಿ. ಕಾದಿದ ನಂತರ ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ 4 ಹಾಗೆ 4 ಒಣಮೆಣಸಿನಕಾಯಿ, 1 ಬೆಳ್ಳುಳ್ಳಿ ಜಜ್ಜಿರುವಂತದ್ದು, ಹಾಗೆ 1 2 ರಿಂದ 3 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಈರುಳ್ಳಿನ ಹಾಕೋಬೇಕು. ಇಲ್ಲಿ ನೋಡಬಹುದು ಈರುಳ್ಳಿ ನಾನು ಮೀಡಿಯಂ ಸೈಜ್ 3 ತಗೊಂಡಿದೀನಿ. 1.5 ಆಗೋಷ್ಟು ಈರುಳ್ಳಿನ ಒಂದು ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡ್ರೆ 1.5 ಈರುಳ್ಳಿ ಆಗೋಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದೀನಿ. ಹಾಗೆ 2 ಟೊಮ್ಯಾಟೊ, 1 ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ, 1 ಟೊಮ್ಯಾಟೊ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದೀನಿ. ಇಡ್ಲಿ ಸಾಂಬಾರ್ಗೆ ನಾವು ಈರುಳ್ಳಿನ ದೊಡ್ಡದಾಗಿ ಹಾಕಿದ್ರೆ ಒಳ್ಳೆ ರುಚಿ ಸಿಗತ್ತೆ. ಇಲ್ಲ ಅಂದ್ರೆ ಚಿಕ್ಕ ಈರುಳ್ಳಿ ಬರುತ್ತೆ ನೋಡಿ, ನಾಟಿ ಈರುಳ್ಳಿ, ಇದನ್ನ ಹಾಕಿದ್ರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅದನ್ನು ಕೂಡ ಹಾಕೋಬಹುದು. ಅಥವಾ ಅದಿಲ್ಲ ಅಂದ್ರೆ ಈ ತರದ ನಾರ್ಮಲ್ ಈರುಳ್ಳಿನೇ ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಹಾಕೋಬಹುದು. ಈರುಳ್ಳಿನ ಫ್ರೈ ಮಾಡಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಹೆಚ್ಕೊಂಡಿರೋ ಟೊಮ್ಯಾಟೋನು ಕೂಡ ಹಾಕೊಳ್ಳಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗ್ಬೇಕು, ಅಲ್ಲಿವರೆಗೂ ಕೂಡ ಕೈ ಆಡ್ಕೊಳ್ಳಿ. ಇಲ್ಲಿ ನಾವು ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಬೇಗನೆ ಬೆಂದ್ಬಿಡತ್ತೆ. ಇನ್ನು ದಪ್ಪಕ್ಕಿರುವಂತ ಟೊಮ್ಯಾಟೊ ಹಾಗೆ ಈರುಳ್ಳಿ ಒಂದೊಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ರುಚಿ ಕೊಡುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೈಯಾಡಿದಾದ್ಮೇಲೆ ಈ ರೀತಿಯಾಗಿ ಬೆಂದಿದೆ. ಇವಾಗ ನಾನು ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಅಂದ್ರೆ ಮೀಡಿಯಂ ಸೈಜ್ ಇರುವಂತ ಸ್ಪೂನ್ ಅಲ್ಲಿ 3 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 2.5 ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಹಾಕೋತಾ ಇದ್ದೀನಿ. ಬೇರೆ ಯಾವುದೇ ತರದ ಪುಡಿನ ನಾನು ಬಳಸ್ತಾ ಇಲ್ಲ. ಅರಿಶಿನ ಏನಾದ್ರೂ ಬೇಳೆ ಬೇಯುವಾಗ ಹಾಕಿಲ್ಲ ಅಂದ್ರೆ ಈ ಹಂತದಲ್ಲಿ ನೀವು ಅರಿಶಿಣನ ಹಾಕೋಬೇಕು. ಇದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲ ಇರುತ್ತೆ ನೋಡಿ, ಈ ಮಸಾಲಾನು ಕೂಡ ಹಾಕೋಬೇಕು. ಈ ಮಸಾಲಾನೇ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡೋದು ಈ ಸಾಂಬಾರಿಗೆ. ಮಸಾಲಾನ ಹಾಕಿ 1 ನಿಮಿಷ ಕೈಯಾಡ್ಕೊಳ್ಳಿ. ಅದಾದ್ಮೇಲೆ ನೀವು ನೀರ್ನ ಹಾಕೊಳ್ಳಿ. ಸ್ವಲ್ಪ ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರ್ನ ಹಾಕೊಂಡು ಆ ನೀರ್ನ ಕೂಡ ಇದಕ್ಕೆ ಹಾಕೋಬೇಕು. ಕೈಯಾಡ್ಬಿಟ್ಟು ಇವಾಗ ಲಿಡ್ ನ ಕ್ಲೋಸ್ ಮಾಡಿ ಕುದಿಯೋದಿಕ್ಕೆ ಬಿಡಿ. ಕುದ್ದಾಗ ನೀವು ನೋಡ್ಬೋದು ಮೇಲ್ಗಡೆ ಎಲ್ಲ ಎಣ್ಣೆ ತೇಲ್ತಾ ಇದೆ. ಸೊ ಹಾಕಿರುವಂತ ಮಸಾಲ ಎಣ್ಣೆ ಎಲ್ಲ ಅಬ್ಸರ್ವ್ ಆಗಿ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿರುತ್ತೆ. ಈ ಹಂತದಲ್ಲಿ ನಾವು ಬೇಳೆನ ಕೂಗ್ಸಿಟ್ಕೊಂಡಿದ್ವಿ ಅಲ್ವಾ, ಈ ಬೇಳೆನ ಕೂಡ ಹಾಕೋಬೇಕು. ಬೇಳೆ ಏನಾದ್ರೂ ಸ್ಮ್ಯಾಶ್ ಆಗಿಲ್ಲ ಅಂದ್ರೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಚೆನ್ನಾಗಿ ಬೆಂದಿದ್ರೆ ತನ್ನಂತಾನೆ ಸ್ಮ್ಯಾಶ್ ಆಗಿರುತ್ತೆ. ಸೊ ಬೇಳೆ ಕರಗಿದ್ರೆ ಸಾಕು. ಈ ಬೇಳೆನು ಕೂಡ ಹಾಕೊಂಡು ಇವಾಗ ಕೈ ಆಡ್ಕೋಬೇಕು. ನಿಮಗೆ ಇಡ್ಲಿಗೆ ಎಷ್ಟು ಗಟ್ಟಿ ಅಥವಾ ತೆಳುವಾದಂತ ಸಾರ್ ಬೇಕು ನೋಡಿ, ಅದ್ರ ತಕ್ಕಂತೆ ನೀರ್ನ ಹಾಕೋಬೇಕು. ಬೇಳೆ ಬೇಯುವಾಗ್ಲೂ ಕೂಡ ಅಷ್ಟೇ ಎಷ್ಟು ಬೇಕೋ ಅಷ್ಟ ನೀರ್ನ ಹಾಕೊಂಡಿರ್ತೀವಿ. ಅಕಸ್ಮಾತ್ ಅದಕ್ಕೂ ಹೆಚ್ಚಾಗಿ ನೀರ್ ಬೇಕಂದ್ರೆ ನೀರ್ನ ಹಾಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿನ ನೋಡ್ಕೋಬಹುದು. ಈಗ ಆಲ್ಮೋಸ್ಟ್ ಸಾಂಬಾರ್ ರೆಡಿ ಇದೆ. ಒಂದು ಕುದಿ ಹತ್ತಿದೆ. ಸೊ ಒಂದ್ ಸ್ವಲ್ಪ ಕುದ್ ಬಿಟ್ರೆ ಸಾಂಬಾರ್ ರೆಡಿ ಆಗತ್ತೆ. ಈ ರೀತಿಯಾಗಿ ಈಸಿಯಾಗಿ ಮನೆಯಲ್ಲಿ ನೀವೇ ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರ್ನ ಮಾಡಬಹುದು. ಇನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಪಡ್ತಾರೆ. ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಸಾಂಬಾರ್ ರೆಡಿ ಆಯ್ತು. ಇವಾಗ ಇಡ್ಲಿ ಜೊತೆಗೆ ಸಾಂಬಾರ್ನ ಸರ್ವ್ ಮಾಡೋದಷ್ಟೇ. ಈ ತರ ಸಾಂಬಾರ್ ಏನಾದ್ರು ಮಾಡಿದಾಗ ಡಿಪ್ ಮಾಡ್ಕೊಂಡ್ ತಿನ್ನಿ, ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ಇದೇ ತರದ ಹೆಲ್ದಿ, ಕ್ವಿಕ್, ಈಸಿ ಹಾಗೆ ಮಿಲಿಟ್ಸ್ ರೆಸಿಪಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಸ್ ನ ನೋಡಿ. ಇಷ್ಟ ಆಯ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.